ಪ್ರತಾಪ್ ಸಿಂಹ ನಾಯಕ್ ಅವರೇ, ನಮ್ದು ಟೈಮ್ ಕೊಡ್ತೀನಿ, ನಿಮ್ಗೆ ಕೊಡ್ತೀನಿ, ಬರ್ತೀನಿ. ಪ್ರತಾಪ್ ಸಿಂಹ ನಾಯಕ್ ಅವರೇ, ಬೆಳಗಾವಿ, ಬೀದರು, ತುಮಕೂರು, ದಾವಣಗೆರೆ, ಕೊಪ್ಪಳ, ಬೆಂಗಳೂರು ಉತ್ತರ, ಶಿವಮೊಗ್ಗ ಎಲ್ಲ ಕಡೆ ಗೋ ಬ್ಯಾಕ್, ಎಲ್ಲಾ ಕಡೆನೂ ಅಸಮಾಧಾನಗಳು. ಮಾಧುಸ್ವಾಮಿನೂ ನೇರವಾಗಿ ಯಡಿಯೂರಪ್ಪನವ್ರ ಮೇಲೆ ಅಸಮಾಧಾನ. ನನಗೆ ಆಸೆ ಹುಟ್ಟಿಸ್ಬಿಟ್ರು, ನನಗೆ ಮೋಸ ಮಾಡ್ಬಿಟ್ರು. ಈಶ್ವರಪ್ಪನವರು ಹಂಗೆ, ನನಗೆ ಆಸೆ ಹುಟ್ಟಿಸ್ಬಿಟ್ರು, ಮೋಸ ಮಾಡ್ಬಿಟ್ರು. ಇದು ಯಾವುದು ಏನೂ ಅಲ್ಲ, ಎಲ್ಲವೂ ಕೂಡ ಏನು ಅಭಿಪ್ರಾಯಗಳು ಅಲ್ವಾ ಸರ್? ಖಂಡಿತ ಖಂಡಿತ. ನಾನು ಹೇಳ್ತೇನಲ್ಲ, ಕೇಂದ್ರದ ಒಟ್ಟು ವ್ಯವಸ್ಥೆಯಲ್ಲಿ ನಮ್ಮ ಪಾರ್ಲಿಮೆಂಟರಿ ಬೋರ್ಡ್ ಕೂತ್ಕೊಳ್ಳುವುದರ ಮೊದಲು ಎಲ್ಲ ರೀತಿಯ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನೀವು ಆಲೋಚನೆ ಮಾಡಿ ಎಷ್ಟು ಸ್ಥಾನಗಳನ್ನು ನಾವು ಇಡೀ ದೇಶ ಮಟ್ಟದಲ್ಲಿ ಬದಲಾವಣೆ ಮಾಡಿದ್ದೇವೆ. ಟಿಕೆಟ್ ಅನೌನ್ಸ್ಮೆಂಟ್ ಆದ್ಮೇಲೂ ಅಭಿಪ್ರಾಯಗಳು ಇರ್ತಾವೆ. ಅಲ್ಲ ಬದಲಾವಣೆ ಮಾಡಿ ಅಲ್ಲ, ರಾಜಕೀಯ ಪಾರ್ಟಿ ಒಂದು ಹೊಸಬರಿಗೆ ಒಂದು ಅವಕಾಶ ಮಾಡಿ ಕೊಡ್ತದೆ ಅಂತ ಹೇಳಿ ಆದರೆ ಅದರ ಹಿಂದೆ ಅಷ್ಟೇ ವಿಶ್ವಾಸ ಇರ್ತದೆ. ಸೋಮಣ್ಣ ಅವರು ಯಾವ ಹೊಸಬ್ರು ಅಲ್ಲ, ನೀವು ಒಂದೊಂದನ್ನೇ ನೀವು ಆಲೋಚನೆ ಮಾಡಿದ್ರೆ ಮಾತ್ರ. ಅಲ್ಲ, ನಾನು ಸೋಮಣ್ಣ ಅವರ ಬಗ್ಗೆ ಹೇಳ್ತಾ ಇಲ್ಲ, ಆದ್ರೆ ಒಟ್ಟು ನೀವು ಇಡೀ ಮ್ಯಾಕ್ರೋ ಪಿಕ್ಚರ್ ತೆಗೆದಾಗ ಎಷ್ಟು ಸೀಟುಗಳಲ್ಲಿ ಬದಲಾವಣೆ, ಅದು ಯಾವುದೇ ರಾಜ್ಯದ ಚುನಾವಣೆ ಇರಬಹುದು, ಯಾವುದೇ ರಾಘವೇಂದ್ರ ಅವ್ರದ್ದು ಯಾಕೆ ಬದಲಾವಣೆ ಆಗೋದಿಲ್ಲ? ನೋಡಿ, ಅದಕ್ಕೆ ಪ್ರತಾಪ್ ಸಿಂಹ ಅವ್ರದ್ದು 2 ಟರ್ಮ್ ಆಗಿದೆ, ಬದಲಾವಣೆ ಮಾಡಿ ಅದು ಅಂದ್ರೆ ಶಿವಮೊಗ್ಗದಲ್ಲಿ ಯಾಕೆ ರಾಘವೇಂದ್ರ ಯಾರ ಮಗ ರೀ? ಯಡಿಯೂರಪ್ಪನವರ ಮಗ, ಹೆಂಗ್ ಚೇಂಜ್ ಮಾಡಕ್ಕಾಗುತ್ತೆ? ಅದಕ್ಕೆ ಹೇಳುದು, ರಾಘವೇಂದ್ರ ನೋಡಿ ನಿಮ್ ನಾಡ್ದು ಚುನಾವಣೆಯ ರಿಸಲ್ಟ್ ಬಂದಾಗ ಅದೇ ರೀತಿಯಲ್ಲಿ ಗೆಲ್ತಾರ ಅವರು. ಯಾಕೆ ಪ್ರತಾಪ್ ಸಿಂಹ ಅವ್ರು ಗೆಲ್ತಾ ಇರಲಿಲ್ಲ? ನಾವು ಅದನ್ನು ಹೇಳಿಲ್ಲಲ್ಲ, ಗೆಲ್ಲುವುದಿಲ್ಲ ಅಂತ ಹೇಳಿ. ನಾವು ಒಟ್ಟು ಅಭಿಪ್ರಾಯದ ಆಧಾರದ ಮೇಲೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ. ಬೀದರ್ ವಿಚಾರದಲ್ಲಂತೂ ಕಾಲಿಗೆ ಬಿದ್ದು ಕೇಳ್ಕೊಡ್ರು ಚವ್ಹಾಣ್ ಅವರು, ಕಾಲಿಗೆ ಬಿದ್ದು ವಿಜೇಂದ್ರ ಅವ್ರದ್ದು ಚೇಂಜ್ ಮಾಡಿ ಖೂಬಾ ಅವ್ರು ಬೇಡ ಅಂತ ಹೇಳಿ. ಅಲ್ಲ, ನಮ್ಮ ಪಾರ್ಟಿಯಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಯಾವುದಾದ್ರೂ ಒಂದು ನಿರ್ಣಯ ತಗೊಳ್ತದೆ ಅಂತ ಹೇಳಿ ಆದರೆ ಅದಕ್ಕೆ ಬದ್ಧರಾಗಿ ಕೆಲಸ ಮಾಡುವಂತಹ ಅಭಿಪ್ರಾಯದ ಆಧಾರದ ಮೇಲೆ ಯಾವುದನ್ನ ಬದಲಾವಣೆ ಮಾಡಬೇಕು, ಯಾವುದನ್ನ ಮಾಡಬಾರದು ಅಂತ ಹೇಳುವಂತಹ ನಿರ್ಣಯವನ್ನ ಖಂಡಿತವಾಗಿ ನಮ್ಮ ಜ್ಯೇಷ್ಠ ನಾಯಕತ್ವ ತಗೊಳ್ತದೆ. ಅವರ ಮೇಲೆ ನಮಗೆ ಸಂಪೂರ್ಣವಾದಂತಹ ಶ್ರದ್ಧೆ, ನಂಬಿಕೆ ಇದೆ. ಆ ಕಾರಣಕ್ಕೋಸ್ಕರ ಒಂದು ವೇಳೆ ಬೆಸ್ಟ್ ಎಕ್ಸಾಂಪಲ್ ಹೇಳ ಹೇಗ್ ನಿರ್ಣಯ ತಗೊಳ್ತೀರಾ ಅಂತ ಹೇಳಿ. ಅನಂತ್ ಕುಮಾರ್ ಅವರು ನಿಧನವಾದಾಗ ಅವರ ಪತ್ನಿಗೆ ತೇಜಸ್ವಿನಿ ಅವ್ರಿಗೆ ಕೊಡ್ಲಿಲ್ಲ, ತೇಜಸ್ವಿ ಸೂರ್ಯಕ್ಕೆ ತಂದಿಟ್ರಿ. ಅಲ್ಲಿ ಸುರೇಶ್ ಅಂಗಡಿ ಅವ್ರ ನಿಧನ ಆದಾಗ ಅವ್ರ ಪತ್ನಿಗೆ ಮಂಗಳ ಅಂಗಡಿ ತಂದಿಟ್ರಿ, ಕೊಡಬಾರ್ದು ಕುಟುಂಬ ಅಂತ ಹೇಳಿ. ಈಗ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಅವ್ರ ಪತ್ನಿ ಗಾಯತ್ರಿ ಅವ್ರಿಗೆ ತಂದಿಟ್ರಿ. ನೋಡಿ, ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಕೊಡುವಂತಹ ಸೀಟ್ಗಳು ನಿಮ್ಮ ಕ್ಯಾಲ್ಕುಲೇಷನ್. ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ನಿರ್ಣಯವನ್ನ ತೆಗೆದುಕೊಂಡಾಗ ಅದರ ಪರವಾಗಿ ಮತ್ತು ಅದರ ಅದರ ಪರವಾಗಿ ಮತ್ತು ಅದರ ವಿರೋಧವಾಗಿ ಅಭಿಪ್ರಾಯಗಳು ಸಾಮಾನ್ಯವಾಗಿ ಬರ್ತದೆ. ಅದನ್ನೆಲ್ಲವನ್ನ ಅರ್ಥ ಮಾಡಿಕೊಂಡು ಒಂದು ನಿರ್ಣಯಕ್ಕೆ ಬಂದ ಮೇಲೆ ಆ ನಿರ್ಣಯಕ್ಕೆ ಬದ್ಧರಾಗಿ ಅದನ್ನು ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯ ಇರುವುದರಿಂದಾಗಿಯೇ ಪಾರ್ಟಿ ಇವತ್ತು 400 ಸೀಟ್ ಅಂತ ಹೇಳುವ ಗುರಿಯನ್ನು ಇಟ್ಟುಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಸದಾನಂದ ಗೌಡರು ಒಂದು 3 ತಿಂಗಳ ಹಿಂದ್ಗಡೆಗೆ ನಾನು ಇಲ್ಲೆಲ್ಲ ರಾಜಕೀಯವಾಗಿ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅಂತ ಎಲೆಕ್ಷನ್ಗೆ ಅಂತ ಹೇಳ್ಬಿಟ್ಟಂತ ಸಂದರ್ಭದಲ್ಲಿ ನಿಮ್ಮ ನಾಯಕರುಗಳೆಲ್ಲ ಹೋಗ್ತೀರಾ, ನೀವು ಮತ್ತೊಮ್ಮೆ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲೆಲ್ಲ ಲೀಡರ್ಸ್ಗಳಿಗೆ ಹೋಗಿ ಹೇಳ್ತೀರಾ. ಈಶ್ವರಪ್ಪನವ್ರು ಬಂಡಾಯ ಹೇಳ್ತೀನಿ ಅಂತಂದಾಗ ಒಬ್ಬರಾದ್ರೂ ನಾಯಕರು ಹೋಗ್ಬಿಟ್ಟು ಬೇಡ್ರಪ್ಪ ಬನ್ನಿ ನೀವು ನಿಂತ್ಕೊಳ್ಳಿ, ಒಬ್ಬರಾದ್ರೂ ನಾಯಕರು ಹೋದ್ರ ಎಲ್ಲರೂ ಹೈಕಮಾಂಡಿಗೆ ಮೆಸೇಜ್ ಕೊಟ್ಟಿದೀವಿ, ಹೈಕಮಾಂಡಿಗೆ ಮೆಸೇಜ್ ಕೊಟ್ಟಿದೀವಿ. ಇಲ್ಲ, ಎಲ್ಲರೂ ಮಾತಾಡಿದ್ದಾರೆ. ಯಡಿಯೂರಪ್ಪರು ಹೇಳಿದ್ದಾರೆ, ನಾನು ಈಶ್ವರಪ್ಪರ ಹತ್ರ ಎಷ್ಟು ಮಾತಾಡಬೇಕು ಮಾತಾಡಿದ್ದೇನೆ ಅಂತ ಹೇಳುವಂಥದ್ದನ್ನ ಯಡಿಯೂರಪ್ಪರು ಹೇಳಿದ್ದಾರೆ. ಯಡಿಯೂರಪ್ಪರಿಗಿಂತ ಬೇರೆ ಯಾರು ಮಾತಾಡಬೇಕು ಕರ್ನಾಟಕದಲ್ಲಿ? ಹಾಗಾಗಿ ಮಾತಾಡುವಂಥದ್ದನ್ನೆಲ್ಲ ಮಾತಾಡ್ತಾರೆ ಮತ್ತು ಅದನ್ನು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ತೆಗೆದುಕೊಳ್ತಾರೆ ಅದು ಅವರವರಿಗೆ ಬಿಟ್ಟದ್ದು. ಆದರೆ ಒಟ್ಟು ಒಂದು ಪಾರ್ಟಿಯ ನಿರ್ಧಾರ ಅಂತ ಹೇಳಿದ ಮೇಲೆ ಆ ನಿರ್ಧಾರಕ್ಕೆ ಬದ್ಧರಾಗಿ ನಾವು. ಗಂಗಾಧರ ಮೂರ್ತಿ ಅವರೇ, ನಿಮ್ಮ ಮೈತ್ರಿಯಲ್ಲಿ ಯಾವ ಸಮಸ್ಯೆಗಳು ಇಲ್ಲ, ಎಲ್ಲವೂ ಕ್ಲಿಯರ್ ಆಗೋಗಿದೆ. ಏನ್ ವ್ಯವಸ್ಥೆ ಆಗ್ಬೇಕಾಗಿತ್ತು ವ್ಯವಸ್ಥೆ ಆಯ್ತು, 2 ಸೀಟಿಗೆ ಆಗ್ಬೇಕಾಗಿದ್ದು 3 ಸೀಟ್ ಬಂದಾಯ್ತು, ಈಗ ಸಮಸ್ಯೆಗಳಿಲ್ಲ. ಯಾವತ್ತೂ ಇರಲೇ ಇಲ್ಲ ಸಮಸ್ಯೆಗಳನ್ನ ಸೃಷ್ಟಿಕರ್ತರು ಸೃಷ್ಟಿ ಮಾಡಿದಂಥದ್ದು. ನಮ್ಮ ಪಕ್ಷದ ನಿಲುವುಗಳನ್ನು ನಾವು ಯಾರಿಗೆ ತಲುಪಿಸ್ಬೇಕೋ ತಲುಪಿಸಿದೀವಿ. ಅದು ಆಲ್ರೆಡಿ ಚರ್ಚೆಯಾಗಿ ಮುಗಿದೋದಂಥ ಅಧ್ಯಾಯಗಳು. ಯಾರೋ ಈಗ ಸಮಸ್ಯೆಗಳನ್ನ ಜಾಸ್ತಿ ಮೈಮೇಲೆ ಹಾಕೊಂಡಿರೋರು ಪಾರ್ಟಿಯವರು ಸಮಸ್ಯೆಗಳು ನಮ್ಮದು ಆಚೆ ಬರಬಾರ್ದು ಅನ್ನೋ ಕಾರಣಕ್ಕೆ ಇನ್ನೊಬ್ಬರ ಮೇಲೆ ಗೂಬೆ ಕೊಡಿಸುವಂಥ ಕೆಲಸ ದಿನನಿತ್ಯ ನಡೀತಾ ಇದೆ. ಯಾರು ಇನ್ಯಾರು ಕರ್ನಾಟಕದಲ್ಲಿ ಇರೋದೇ 3 ಪಾರ್ಟಿ, ಎರಡು ಮೈತ್ರಿ ಪಾರ್ಟಿ, ಇನ್ನೊಬ್ರು ಯಾರು ಮಾತಾಡ್ತಾರೆ? ಈ 1 ಗಂಟೆಯ ಚರ್ಚೆಯಲ್ಲಿ ನಾಗರಾಜರು ಮಾಡ್ತಿರೋದು ಅದನ್ನೇ. ಎಷ್ಟು ಸಾಧ್ಯ ಬೆಂಕಿ ಇಡಕ್ ಪ್ರಯತ್ನ ಎಷ್ಟು ಸಾಧ್ಯನೋ ಅಷ್ಟು ಬೆಂಕಿ ಇಡ್ಲಿಕ್ಕೆ ಸಾಧ್ಯನೋ ಇರ್ಲಿ. ಬೆಂಕಿ ಹಚ್ಚ ಅಂತ ಹೇಳಿದ್ರು ಯಾರನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು, ಎಲ್ಲಾದ್ರೂ ಗೋಡನ್ ಲಾ ಅಂಡ್ ಆರ್ಡರ್ ಇದೆ, ಯಾರಾದ್ರೂ ಕುಕ್ಕರ್ ಹಂಚ್ತಾ ಇದ್ರೆ ಲಾ ಅಂಡ್ ಆರ್ಡರ್
ಎಲೆಕ್ಷನ್ ಕಮಿಷನ್ ಕೇಸ್ One second. ಬೆಂಕಿ ಹಚ್ಚಿದ ನೀವೇನು ಅವ್ರದ ಸೇರ್ತಾ ಬೆಂಕಿ ಹಚ್ಚೋದು ಕಲ್ತ್ಕೊಬಿಟ್ರಾ? ನಿಮ್ ಬೆಂಕಿ ಹಚ್ತಾ ಇದ್ರೆ ಕಲ್ತ್ಕೊಬಿಟ್ರಲ್ಲ. ನಮ್ಗೆ ನಾವೇನ್ ತೋರಿಸಿದ್ದಲ್ಲ, ನಾವೇನ್ ಹೋಗಿ ಹಿಡಿದಿಲ್ಲ ಕುಕ್ಕರು ಸೀರೆ. ನೀ ಬೆಂಕಿ ಹಚ್ಚಿ ಮಾಧ್ಯಮಗಳು ದಿನ ತೋರಿಸ್ತಾ ಇದಾವೆ, ಯಾರು ಕುಕ್ಕರ್ ಹಚ್ತಾ ಇದ್ದಾರೆ, ಯಾರು ಸೀರೆ ಹಚ್ತಾ ಅಲ್ಲ, ಇದ್ದಾರೆ. ಮತ್ತೆ ಗೊತ್ತಾಗ್ತಿದೆ. ನೀವು ಪ್ರತಿ ಬಾರಿ ಸವಾಲ್ ಹೇಳುವ ಕುಕ್ಕರ್ ಹತ್ಲಿಲ್ಲ ಅಂತ ಹೇಳುವ ಸವಾಲ್ ಹೇಳಿರಿ. ನಾವು ನಿಮ್ ಸಮಯ ಅಲ್ಲ, ದಯವಿಟ್ಟು ಪ್ಲೀಸ್ ಪ್ಲೀಸ್. ನಾನು ಅದಕ್ಕೆ ಏನ್ ಹೇಳ್ತಿರೋದು ಅಂದ್ರೆ, ಕರ್ನಾಟಕದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಅಲಯನ್ಸ್ ಆಗಿರೋದ್ರಿಂದ ಏನಾದ್ರೂ ಬೆಂಕಿ ಹೊಟ್ಟೆ ಒಳಗಡೆ ಬಿದ್ದಿದೆ ಅಂದ್ರೆ ಅದು ಕಾಂಗ್ರೆಸ್ನ ನಾಯಕರುಗಳಿಗೆ, ಅದರಲ್ಲೇ ನೋ ಡೌಟ್. ಹಾಗಾಗಿ ಅವರಿಗೆ ಪಾಪ ಉರಿ ತಡ್ಕೊಳಕ್ ಆಗ್ತಾ ಇಲ್ಲ, ಅದನ್ನು ಯಾರ್ಯಾರ ಮೇಲೆ ಹೋಗ್ತಾರೆ. ಈಗ ನಾಗರಾಜ್ ಯಾದವ್ ಹೊಟ್ಟೆಲು ಭಯಂಕರ ಬೆಂಕಿ ಇದೆ, ಅದನ್ನ ಯಾರ ಮೇಲೆ ಉಗಿಬೇಕು? ಅಲ್ಲೇ ಕಾಂಗ್ರೆಸ್ ಅವ್ರ ಮೇಲೆ ಉಕ್ಕೊಳಕ್ ಆಗಲ್ಲ, ಅದಕ್ಕೆ ತೆಗೆದು BJP JDS ಅವ್ರ ಮೇಲೆ ಉಗಿಯಕ್ ಪ್ರಯತ್ನ ಪಡ್ತಾರೆ. ಖಂಡಿತವಾಗ್ಲು ಒಂದೇ ನಿಮಿಷ ಖಂಡಿತವಾಗ್ಲು ಇಡೀ ಕರ್ನಾಟಕದ 28 ಕ್ಷೇತ್ರದಲ್ಲಿ ನಾಗರಾಜ್ ಯಾದವ್ ಅವರಿಗೆ ಯಾದವ ಕಮ್ಯುನಿಟಿಗೆ ಒಂದು ಸೀಟ್ ಕೊಟ್ಟಿಲ್ಲ ಅಂತ ಬೇಜಾರಿದೆ. ಕಾಂಗ್ರೆಸ್ ಪಾರ್ಟಿಲಿ ಬೆಂಕಿ ಇದೆ, ಅದಕ್ಕೋಸ್ಕರ ಉರ್ಕಂತಿದ್ದಾರೆ. ಅಭ್ಯರ್ಥಿನಲ್ಲ ಬೇಡವಾ ನಿಮ್ ಕಮ್ಯುನಿಟಿ? ನಾವು ಕೇಳಿಲ್ಲ. ಯಾಕೆ ಮೊನ್ನೆ ಪೂರ್ಣಿಮಾ ಯಜಮಾನ್ರನ್ನ ಪಾರ್ಟಿಗೆ ಸೇರಿಸ್ಕೊಂಡು ಪೂರ್ಣಿಮಾ ಅವ್ರು ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿಲ್ಲ. ಅಪ್ಪಟ ಸುಳ್ಳು, ತಪ್ಪಿಲ್ಲ, ದೊಡ್ಡ ಸುಳ್ಳು. JDS ಮಾಡೋ ಕೆಲಸ ಅವ್ರ ಪೂರ್ಣಿಮಾ ಅಪ್ಪನ ಕರ್ಕೊಂಡೋಗಿ ಪಾಪ ಬದುಕಿರ್ತಾ ಇದ್ದ. ಸಿದ್ದರಾಮಯ್ಯ ಹೇಳಿದ್ರು, ಸಿದ್ದರಾಮಯ್ಯ ಹೇಳಿದ್ರು ಅಲ್ಲಿ ಹಿರಿಯರು ಸಿದ್ದರಾಮಯ್ಯ ಹೇಳಿದ್ರು ತುಮಕೂರಲ್ಲಿ ಸಿದ್ದರಾಮಯ್ಯ ಯಾರು ಹೇಳಿದ್ರು ಟಿಕೆಟ್ ಯಾರು ತಪ್ಪಿಸಿದ್ದು ಅಂತ. ಪಾಪ ಆರೋಗ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು ಯಾವತ್ತು ಟಿಕೆಟ್ ತಪ್ಪಿಸಿದ್ದು ನಾನೇ ಅಂತ. ಅವ್ರ ಮಗಳ ಮುಂದೆ ಇರ್ತಕ್ಕಂಥದ್ದು ನೇರ ರಾಜಕಾರಣಕ್ಕೆ ಬರ್ತಾ ಇರ್ತಕ್ಕಂಥದ್ದು ಅಪವಿತ್ರ ಮೈತ್ರಿನ ಜನ ತಿರಸ್ಕಾರ ಮಾಡ್ತಾರೆ. ನಾವು ಇದೇ ತರ ಅಪವಿತ್ರ ಮೈತ್ರಿ ಆಗಿತ್ತು ಅಂತ ಜನ ನಿಮ್ಮಂತವ್ರು ಹೇಳಿದ್ರು, ನಾವು ಕೇಳಿಲ್ಲ. 1 ಸೀಟಿಗೆ ಬಂದ್ವಿ, ಈಗ ಅವ್ರು 1 ಸೀಟಿಗೆ ಬರ್ತಾರೆ, ನಾವು 25 ಸೀಟಿಗೆ ಹೋಗ್ತಾರೆ. ನಾನು ಹೇಳ್ತಾ ಇರ್ತಕ್ಕಂಥ ಅಂಕಿಅಂಶಗಳು, ಆದ್ರೆ 28 ಸೋಲ್ಸಿಗೆ ಆಗೋದಿಲ್ಲ ಅವ್ರ ಕೈಯಲ್ಲಿ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳಿ, ಕರ್ನಾಟಕ ರಾಜಕಾರಣದಲ್ಲಿ ಅಪವಿತ್ರ ಮೈತ್ರಿನ ಒಪ್ಕೊಳ್ಳೋದಿಲ್ಲ ಜನ. ಕಾಂಗ್ರೆಸ್ ಮತ ಕೊಡ್ತಾರೆ, ಕಾಂಗ್ರೆಸ್ 43% ತಗೊಂಡಿದೆ ಅಸೆಂಬ್ಲಿಯಲ್ಲಿ, 50% ಪಾರ್ಲಿಮೆಂಟ್ ಅಲ್ಲಿ ನಿಮಗೆ ಮೈತ್ರಿ ಏನಾದ್ರೂ 28ಕ್ಕೆ 28 ಸೀಟ್ಗಳನ್ನ ಗೆದ್ರೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ನಾಗರಾಜ್ ಅವರು ಹೇಳಿದ್ದಾರೆ. 28ಕ್ಕೆ 28 ಗೆದ್ರೆ. ಆದ್ರೆ 1ಕ್ಕಿಂತ ಜಾಸ್ತಿ ಬಂದ್ರೆ ಅಪವಿತ್ರ ಮೈತ್ರಿ ಅನ್ನೋದನ್ನ ಬಿಡ್ತಾರೋ ಗೊತ್ತಿಲ್ಲ ನನಗೆ.